ನಮಸ್ಕಾರ. ಈ ಐತಿಹಾಸಿಕ ಮೂಲಗಳ ವಿವರಣೆಗೆ ಸ್ವಾಗತ. ಇವತ್ತು ನಾವು ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸುವ ಕಥೆಯಲ್ಲ, ಬದಲಾಗಿ ಸ್ವತಃ ಬ್ರಿಟಿಷ್ ವಸಾಹತುಶಾಹಿ ಅಧಿಕಾರಿಗಳೇ ಕಲೆ ಹಾಕಿದ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಮಾಡ್ತಿರೋ ನಿಷ್ಪಕ್ಷಪಾತವಾದ ವಿಶ್ಲೇಷಣೆ. ಬನ್ನಿ ಶುರು ಮಾಡೋಣ. ವಸಾಹತುಶಾಹಿ ಆಡಳಿತಕ್ಕೂ ಮುನ್ನ ಭಾರತದಲ್ಲಿ ನಿಜವಾಗಿಯೂ ಶಾಲೆಗೆ ಹೋಗ್ತಾ ಇದ್ದವರು ಯಾರು? ಯೋಚನೆ ಮಾಡಿ. ಈ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದಿದೆ. ನಾವು ಸಾಮಾನ್ಯವಾಗಿ ಶಾಲಾ ಪಠ್ಯಗಳಲ್ಲಿ ಓದಿರೋ ಇತಿಹಾಸಕ್ಕೂ ಬ್ರಿಟಿಷರ ಅಧಿಕೃತ ದಾಖಲೆಗಳಲ್ಲಿ ಸಿಗುವ ಐತಿಹಾಸಿಕ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ಈ ಮೂಲಗಳು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾವೆ. ನಿಜಕ್ಕೂ ನಮ್ಮ ಹಿಂದಿನ ಕಾಲದ ಶೈಕ್ಷಣಿಕ ವಾಸ್ತವತೆಯ ಬಗ್ಗೆ ಕುತೂಹಲ ಕೆರಳಿಸುವಂತಹ ಮಾಹಿತಿಗಳು ಈ ಸಮೀಕ್ಷೆಗಳಲ್ಲಿ ಅಡಗಿವೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಬ್ರಿಟಿಷ್ ಪೂರ್ವ ಭಾರತದಲ್ಲಿ ಶಿಕ್ಷಣ ಕೇವಲ ಬ್ರಾಹ್ಮಣರಂತಹ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು. ಶೂದ್ರರು ಹಾಗೂ ಅಸ್ಪೃಶ್ಯರು ಅಂತ ಕರೆಸ್ಕೊಳ್ತಿದ್ದ ಸಮುದಾಯಗಳನ್ನು ಶಿಕ್ಷಣದಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿತ್ತು ಅನ್ನೋದು ನಮ್ಮಲ್ಲಿ ಬಹಳ ವ್ಯಾಪಕವಾಗಿರೋ ನಂಬಿಕೆ ಅಲ್ವಾ? ಆದರೆ ಇವತ್ತಿನ ಈ ಮೂಲಪಠ್ಯ ಈ ಸಾಮಾನ್ಯ ನಿರೂಪಣೆಯನ್ನು ನೇರವಾಗಿ ಪ್ರಶ್ನಿಸುತ್ತೆ, ಜೊತೆಗೆ ನಿಖರವಾದ ದತ್ತಾಂಶಗಳ ಮೂಲಕ ನೈಜ ವಾಸ್ತವವನ್ನು ತೆರೆದಿಡುತ್ತೆ. ಈ ವಿವರಣೆಯಲ್ಲಿ ನಾವು ಮುಖ್ಯವಾಗಿ 6 ಹಂತಗಳನ್ನು ನೋಡಲಿದ್ದೇವೆ. ಮೊದಲನೆಯದು ಮೂಲ ನಿರೂಪಣೆ, ಆಮೇಲೆ ಕೆಲವು ಐತಿಹಾಸಿಕ ಉದಾಹರಣೆಗಳು, ಮೂರನೆಯದಾಗಿ ಮದ್ರಾಸು ಪ್ರೆಸಿಡೆನ್ಸಿಯ ದತ್ತಾಂಶ, ನಾಲ್ಕನೆಯದು ಬಂಗಾಳ ಮತ್ತು ಬಿಹಾರದ ದತ್ತಾಂಶ, ಐದನೆಯದಾಗಿ ಪಾಠಶಾಲೆ ಹಾಗೂ ಮಿಷನರಿ ಶಾಲೆಗಳ ನಡುವಿನ ತುಲನೆ, ಮತ್ತು ಕೊನೆಯದಾಗಿ ಈ ವ್ಯವಸ್ಥೆಯ ಪತನದ ವಿಶ್ಲೇಷಣೆ. ವಿಭಾಗ 1 ಮೂಲ ನಿರೂಪಣೆ. ನೋಡಿ, ಈ ಇಡೀ ವಾದದ ಪ್ರಮುಖ ಆಧಾರ ಅಂದ್ರೆ ಧರ್ಮಪಾಲ್ ಅವರು ಬರೆದಿರುವ ದ ಬ್ಯೂಟಿಫುಲ್ ಟ್ರೀ ಅನ್ನೋ ಅತ್ಯದ್ಭುತ ಕೃತಿ. ವಿಶೇಷ ಏನಪ್ಪಾ ಅಂದ್ರೆ ಈ ಪುಸ್ತಕ ಯಾವುದೇ ಪುರಾಣ ಅಥವಾ ಜಾನಪದ ಕಥೆಗಳನ್ನ ಆಧರಿಸಿಲ್ಲ. ಬದಲಾಗಿ 1822ರಿಂದ 1825ರ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಭಾರತದ ಸ್ಥಳೀಯ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಡೆಸಿದ ವ್ಯಾಪಕ ಸಮೀಕ್ಷೆಗಳ ಅಧಿಕೃತ ದಾಖಲೆಗಳನ್ನೇ ಇದು ಆಧರಿಸಿದೆ. ಇದು ನಮ್ಮ ದೇಶೀಯ ಶಿಕ್ಷಣದ ನೈಜ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ವಿಭಾಗ 2 ಐತಿಹಾಸಿಕ ಉದಾಹರಣೆಗಳು. 13ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ಪ್ರಮುಖ ವಿದ್ವಾಂಸರನ್ನ ಒಮ್ಮೆ ಗಮನಿಸಿದರೆ ಒಂದು ದೊಡ್ಡ ಪರಂಪರೆಯೇ ನಮ್ಮ ಕಣ್ಣಿಗೆ ಕಟ್ಟುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಕುರುಬ ಸಮಾಜದ ಕನಕದಾಸರು. ಅವರು ಸಂಸ್ಕೃತ, ವೇದಾಂತ ಅರಿತ ಮಹಾನ್ ವಿದ್ವಾಂಸರಾಗಿದ್ದರು. ಹಾಗೆ ಮಹಾರಾಷ್ಟ್ರದಲ್ಲಿ ಮಹಾರ್ ಸಮುದಾಯದ ಚೌಕಾಮೇಳ ಮತ್ತು ಕುನುಬಿ ಸಮಾಜದ ಸಂತ ತುಕಾರಾಮರು, ಹಾಗೂ ಕಾಶಿಯಲ್ಲಿ ಚಮ್ಮಾರ ಸಮಾಜದ ಸಂತ ರವಿದಾಸರು ಮಹಾನ್ ಜ್ಞಾನಿಗಳಾಗಿದ್ದರು. ಶೂದ್ರ ಮತ್ತು ಅಸ್ಪೃಶ್ಯ ಅಂತ ಕರೆಸಿಕೊಂಡ ಸಮುದಾಯಗಳಲ್ಲಿ ಶತಮಾನಗಳ ಕಾಲದ ಪಾಂಡಿತ್ಯದ ಪರಂಪರೆಯೇ ಇತ್ತು ಅನ್ನೋದನ್ನ ಈ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿ ನಿರೂಪಿಸುತ್ತವೆ. 808 ಈ ಸಂಖ್ಯೆ ಸ್ವಲ್ಪ ಗಮನಿಸಿ. 1823ರಲ್ಲಿ ಮಲಬಾರ್ ಜಿಲ್ಲೆಯಲ್ಲಿ ಒಟ್ಟು 808 ಜನ ವಿದ್ಯಾರ್ಥಿಗಳು ಜ್ಯೋತಿಷಶಾಸ್ತ್ರ ಕಲಿಯುತ್ತಿದ್ದರು. ಮೂಲಗಳ ಪ್ರಕಾರ ಆ 808 ವಿದ್ಯಾರ್ಥಿಗಳಲ್ಲಿ ಕೇವಲ 78 ಜನ ಮಾತ್ರ ಬ್ರಾಹ್ಮಣರಾಗಿದ್ರು. ನಂಬೋಕಾಗ್ತಿಲ್ವಾ? ಆದರೆ ಇದು ಸತ್ಯ. ಅಂದ್ರೆ ಜ್ಯೋತಿಷ ಮತ್ತು ವೈದ್ಯಶಾಸ್ತ್ರದಂತಹ ಸಂಕೀರ್ಣ ವಿಷಯಗಳನ್ನ ಕಲಿಯುತ್ತಿದ್ದವರಲ್ಲಿ ಬಹುಪಾಲು ಇತರ ಜಾತಿಗಳ ವಿದ್ಯಾರ್ಥಿಗಳೇ ಆಗಿದ್ರು ಅನ್ನೋದು ಇದರಿಂದ ದೃಢಪಡುತ್ತೆ. ವಿಭಾಗ 3 ಮದ್ರಾಸು ಪ್ರೆಸಿಡೆನ್ಸಿಯ ದತ್ತಾಂಶ. ಈಗ ಈ ದತ್ತಾಂಶದಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶವೊಂದಿದೆ. ದಕ್ಷಿಣ ಆರ್ಕಾಡ್ ಜಿಲ್ಲೆಯ ಅಂಕಿಅಂಶಗಳನ್ನು ತಟಸ್ಥವಾಗಿ ಒಮ್ಮೆ ನೋಡೋಣ. ಇಲ್ಲಿ ಬರೋಬ್ಬರಿ 84% ವಿದ್ಯಾರ್ಥಿಗಳು ಶೂದ್ರ ಮತ್ತು ಐತಿಹಾಸಿಕವಾಗಿ ಅಂಚಿಗೆ ತಳ್ಳಲ್ಪಟ್ಟ ಇತರ ಸಮುದಾಯಗಳಿಗೆ ಸೇರಿದವರಾಗಿದ್ದರು. ಕೇವಲ 13% ಮಾತ್ರ ಬ್ರಾಹ್ಮಣ ಮತ್ತು ವೈಶ್ಯ ವಿದ್ಯಾರ್ಥಿಗಳಿದ್ರು. ಈ ದತ್ತಾಂಶವನ್ನು ನೋಡಿದರೆ ಕೆಳಹಂತದ ಜಾತಿಗಳನ್ನು ಶಿಕ್ಷಣದಿಂದ ಸಂಪೂರ್ಣವಾಗಿ ಹೊರಗಿಡಲಾಯಿತು ಅನ್ನೋ ವಾದ ಬುಡಮೇಲಾಗುತ್ತೆ ಅಲ್ವಾ? ಇನ್ನು ನಮ್ಮದೇ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ 533 ಪಾಠಶಾಲೆಗಳ ದತ್ತಾಂಶ ನೋಡಿದ್ರೂ ನಮಗೆ ಇದೇ ರೀತಿಯ ಚಿತ್ರಣ ಸಿಗುತ್ತೆ. ಅಲ್ಲಿ 2/3 ಭಾಗದಷ್ಟು ಅಂದ್ರೆ ಸುಮಾರು 63% ವಿದ್ಯಾರ್ಥಿಗಳು ಶೂದ್ರ ಮತ್ತು ಇತರ ಜಾತಿಯವರಾಗಿದ್ರು. ಅವರೆಲ್ಲರೂ ಬ್ರಾಹ್ಮಣ ವಿದ್ಯಾರ್ಥಿಗಳ ಜೊತೆಯಲ್ಲೇ ಒಂದೇ ನೆಲದ ಮೇಲೆ ಕೂತು ಒಟ್ಟಿಗೆ ಕಲಿತಿದ್ರು ಅಂತ ಸ್ವತಃ ಬ್ರಿಟಿಷ್ ಸಮೀಕ್ಷೆಯೇ ಹೇಳುತ್ತೆ. ಇದು ನಿಜಕ್ಕೂ ಆಶ್ಚರ್ಯ ತರುವಂತಹ ವಿಚಾರ. ವಿಭಾಗ 4 ಬಂಗಾಳ ಮತ್ತು ಬಿಹಾರದ ದತ್ತಾಂಶ. ಈಗ ಉತ್ತರ ಭಾರತದ ಕಡೆ ಬರೋಣ. ವಿಲಿಯಂ ಆಡಮ್ ವರದಿಯ ಪ್ರಕಾರ ಬಂಗಾಳ ಮತ್ತು ಬಿಹಾರದ ಶಾಲೆಗಳಲ್ಲಿ 30ಕ್ಕೂ ಹೆಚ್ಚು ವಿವಿಧ ಜಾತಿಗಳ ವಿದ್ಯಾರ್ಥಿಗಳಿದ್ರು. ಇಲ್ಲಿ ಇನ್ನೊಂದು ಅದ್ಭುತವಾದ ಸಂಗತಿ ಏನಪ್ಪಾ ಅಂದ್ರೆ ಚಂಡಾಲ ಜಾತಿಗೆ ಸೇರಿದ 6 ಜನ ಗುರುಗಳು ಗ್ರಾಮಗಳಲ್ಲಿ ಪಾಠ ಮಾಡ್ತಾ ಇದ್ರು. ಅಂದ್ರೆ
ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳು ಕೇವಲ ಕಲಿಯುತ್ತಾ ಮಾತ್ರ ಇರಲಿಲ್ಲ, ಬದಲಾಗಿ ಅವರು ಶಿಕ್ಷಕರಾಗೂ ಸೇವೆ ಸಲ್ಲಿಸುತ್ತಿದ್ರು. ಈ ಚಂಡಾಲ ಗುರುಗಳು ಬ್ರಾಹ್ಮಣ ಮತ್ತು ಕಾಯಸ್ಥ ಮಕ್ಕಳಿಗೂ ಪಾಠ ಮಾಡ್ತಾ ಇದ್ರು ಅನ್ನೋದನ್ನ ಲೇಖಕರು ಇಲ್ಲಿ ವಿಶೇಷವಾಗಿ ಒತ್ತಿ ಹೇಳುತ್ತಾರೆ. ವಿಭಾಗ 5 ಪಾಠಶಾಲೆ ವರ್ಸಸ್ ಮಿಷನರಿ ಶಾಲೆಗಳು. ಇದು ಅತ್ಯುತ್ತಮವಾಗಿ ಏನನ್ನು ವಿವರಿಸುತ್ತೆ ಅಂದ್ರೆ, ಬರ್ದ್ವಾನ್ ಜಿಲ್ಲೆಯಲ್ಲಿ ಅತಿ ಕೆಳ ಹಂತದವರು ಅಂತ ಪರಿಗಣಿತರಾಗಿದ್ದ ಡೋಮ್ ಮತ್ತು ಚಂಡಾಲ ಸಮುದಾಯದ 122 ವಿದ್ಯಾರ್ಥಿಗಳು ಸ್ಥಳೀಯ ಪಾಠಶಾಲೆಗಳಲ್ಲಿ ಕಲಿಯುತ್ತಿದ್ರು. ಆದರೆ ಅದೇ ಸಮಯದಲ್ಲಿ ಕೆಳಜಾತಿಯವರಿಗೆ ಶಿಕ್ಷಣ ನೀಡಲೆಂದೇ ಬಂದಿದ್ದೀವಿ ಅಂತ ಹೇಳಿಕೊಡ್ತಿದ್ದ ಮಿಷನರಿ ಶಾಲೆಗಳಲ್ಲಿ ಇದ್ದದ್ದು ಕೇವಲ 4 ವಿದ್ಯಾರ್ಥಿಗಳು ಮಾತ್ರ. ಇದು ಮೂಲ ದತ್ತಾಂಶಗಳು ನಮಗೆ ನೀಡ್ತಾ ಇರೋ ನೇರ ಚಿತ್ರಣ. ಇದೇ ಬರ್ದ್ವಾನ್ ಜಿಲ್ಲೆಯ ಅಂಚಿಗೆ ತಳ್ಳಲ್ಪಟ್ಟ ಎಲ್ಲಾ 16 ಸಮುದಾಯಗಳ ಒಟ್ಟು ಲೆಕ್ಕವನ್ನ ತೆಗೆದುಕೊಂಡ್ರೆ ಸ್ಥಳೀಯ ಪಾಠಶಾಲೆಗಳಲ್ಲಿ 674 ವಿದ್ಯಾರ್ಥಿಗಳಿದ್ರು. ಅದೇ ಮಿಷನರಿ ಶಾಲೆಗಳಲ್ಲಿ ಕೇವಲ 86 ವಿದ್ಯಾರ್ಥಿಗಳು ಇದ್ರು. ಇದು ಸುಮಾರು 8 ಪಟ್ಟಿನಷ್ಟು ದೊಡ್ಡ ವ್ಯತ್ಯಾಸ. ಅಂದ್ರೆ ನಮ್ಮ ಸ್ಥಳೀಯ ಶಿಕ್ಷಣ ವ್ಯವಸ್ಥೆ ಎಲ್ಲರನ್ನೂ ಒಳಗೊಂಡಂಥ ಎಷ್ಟೊಂದು ದೊಡ್ಡ ವೇದಿಕೆಯಾಗಿತ್ತು ಅನ್ನೋದು ಈ ಅಂಕಿಅಂಶಗಳಿಂದ ಬಹಳ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ವಿಭಾಗ 6 ವ್ಯವಸ್ಥೆಯ ಪತನವನ್ನು ವಿಶ್ಲೇಷಿಸುವುದು. ಈಗ ಮುಂದಕ್ಕೆ ಹೋಗೋಣ. ಇಷ್ಟೊಂದು ಅದ್ಭುತವಾಗಿದ್ದ ವ್ಯವಸ್ಥೆ ಹೇಗೆ ಕುಸಿದ್ಬಿಡ್ತು ಅಂತ ನೋಡೋಣ. ಬ್ರಿಟಿಷ್ ಆಡಳಿತ ಏನ್ಮಾಡ್ತು ಅಂದ್ರೆ, ದೇವಸ್ಥಾನ ಮತ್ತು ಗ್ರಾಮದ ಮಾನ್ಯಂ ಭೂಮಿಯ ಆದಾಯವನ್ನ ತಮ್ಮ ಖಜಾನೆಗೆ ತಿರುಗಿಸ್ಕೊಂಡ್ರು. ಇದರಿಂದ ಗ್ರಾಮದ ಗುರುಗಳಿಗೆ ಆದಾಯನೇ ಇಲ್ಲದಂತಾಗಿ ಪಾಠಶಾಲೆಗಳು ಅನಿವಾರ್ಯವಾಗಿ ಮುಚ್ಚಲ್ಪಟ್ಟವು. ಖಾಸಗಿಯಾಗಿ ಶಿಕ್ಷಕರನ್ನ ನೇಮಿಸ್ಕೊಳ್ಳೋಕೆ ಹಣ ಇಲ್ಲದ ಬಡ ಶೂದ್ರ ಮತ್ತು ದಲಿತ ಮಕ್ಕಳು ಶಾಲೆಗಳಿಂದ ಸಂಪೂರ್ಣವಾಗಿ ವಂಚಿತರಾದರು. ಈ ಆರ್ಥಿಕ ಹೊಡೆತ ಕೇವಲ 2 ತಲೆಮಾರುಗಳಲ್ಲಿ ಸಂಪೂರ್ಣ ಅನಕ್ಷರತೆಗೆ ಹೇಗೆ ಕಾರಣವಾಯಿತು ಅಂತ ಮೂಲ ಕೃತಿ ಬಹಳ ವಿವರವಾಗಿ ಹೇಳುತ್ತೆ. ಅಂತಿಮವಾಗಿ ಮೂಲ ಪಠ್ಯವು ಒಂದು ಪ್ರಬಲವಾದ ತೀರ್ಮಾನದೊಂದಿಗೆ ಮುಕ್ತಾಯಗೊಳ್ಳುತ್ತೆ. ವಸಾಹತುಶಾಹಿ ಆಡಳಿತ ತಮ್ಮದೇ ನೀತಿಗಳಿಂದ ಉಂಟಾದ ಈ ಸಾಮೂಹಿಕ ಅನಕ್ಷರತೆಯನ್ನ ನಮ್ಮ ಸ್ಥಳೀಯ ಸಂಸ್ಕೃತಿ ಮತ್ತು ನಮ್ಮ ಪೂರ್ವಜರ ಮೇಲೆಯೇ ಹೊರಿಸಿತು. ಹಾಗಾದರೆ ವಸಾಹತುಶಾಹಿ ಇತಿಹಾಸ ನಮ್ಮ ಇಂದಿನ ಗ್ರಹಿಕೆಗಳನ್ನ ಹೇಗೆಲ್ಲ ತಪ್ಪಾಗಿ ರೂಪಿಸಿದೆ ಅಲ್ವಾ? ನಾವು ಓದುತ್ತಿರುವ ಇತಿಹಾಸದ ಹಿಂದಿನ ನಿಜವಾದ ಸತ್ಯವನ್ನ ಮರುಪರಿಶೀಲಿಸುವ ಸಮಯ ಈಗ ಬಂದಿಲ್ವೇ? ಖಂಡಿತ ಬಂದಿದೆ.